ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಕೃಷ್ಣನಿಗೆ ಬಲು ಪ್ರಿಯ ಅಂತೆ ಈ ಲಾಡು. ಕೃಷ್ಣ ಜನ್ಮಾಷ್ಟಮಿಗೋಸ್ಕರ ಕೃಷ್ಣನಿಗೆ ಫೇವ್ರೇಟ್ ಡಿಶ್ ಆಗಿರುವಂಥ ಈ ಲಾಡು ರೆಸಿಪಿಯನ್ನು ಇವತ್ತು ನಾನು ನಿಮಗೆಲ್ಲರಿಗೆ ಮಾಡಿ ತೋರ್ಸಕತ್ತೀನಿ ರೀ. ಬರ್ರಿ ಹಂಗಾದ್ರೆ ತಡ ಮಾಡಿದೆ ನಮ್ಮ ಅಡುಗೆ ಮನೆಗೆ ಹೋಗಿ ಯಾವ ರೀತಿ ಮಾಡೋದಂತ ನೋಡೋಣ ಅಂತ. ಬರ್ರಿ ಶುರು ಮಾಡೋಣ ರೆಸಿಪಿ. ಇದನ್ನು ಮಾಡಕ್ಕೆ ನೋಡ್ರಿ, ಕೊಬ್ಬರಿ ಬೇಕ್ರಿ. ಮೊದಲು ನಮಗೆ 2 ಬಟ್ಲ ಕೊಬ್ಬರಿ ತೊಗೊಂಡಿನಿ ರೀ. ನಾನು ಒಂದು ಗಿಟಗದ ಕಟ್ ಮಾಡಿದ್ರೆ 2 ಬಟ್ಲ ಆಗ್ಯಾವ್ರಿ. ಅವು 2 ಬಟ್ಲ ಕೊಬ್ಬರಿಯನ್ನು ತೊಗೊಂಡಿನಿ ರೀ. ಮೊದಲಿಗೆ ಕೊಬ್ಬರಿ ಬಟ್ಲನ್ನ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ರಿ. ನಂತರ ನೈಸ್ ತುರುಮಣಿ ಒಳಗೆ ತುರಿಲಿ. ಈಗ ನಾವು ತುರಿದಿರುವಂಥದ್ದು ಇಷ್ಟಕ್ಕೊಂದು ಆಗೈತೆ ನೋಡ್ರಿ. 2 ಬಟ್ಲಕ್ಕೆ ಇಷ್ಟು ನೈಸ್ ಇರ್ಬೇಕ್ರಿ. ಅದು ಇದನ್ನ ಈ ಪಕ್ಕಕ್ಕೆ ಇಡ್ರಿ. ಗ್ಯಾಸ್ ಹಚ್ಚಿ ಒಂದು ದಪ್ಪತ್ತಳದ ಪಾತ್ರೆ ಇಡ್ರಿ. ಸ್ವಲ್ಪ ಅಗಲನ ಪಾತ್ರೆ ಇಟ್ಕೊರಿ. ಅದ್ರಾಗ 1.5 ಚಮಚದಷ್ಟು ತುಪ್ಪ ಹಾಕ್ರಿ. ತುಪ್ಪ ಚಲೋ ಹೊತ್ನಂಗೆ ಬಿಸಿ ಆಗ್ಬೇಕ್ರೆ ಅಲ್ಲಿವರೆಗೆ ವೇಟ್ ಮಾಡಿರಿ. ಈ ಬಿಸಿ ಆದ ನಂತರ ನೋಡಿರಿ, ನಾನು 1 ಚಮಚದಷ್ಟು ಅಂಟು ತೊಗೊಂಡಿನಿ ರೀ. ಮೊದಲು ಉಷ್ಟು ಹಾಕಕ್ಕೆ ಹೋಗ್ಬೇಡ್ರಿ, 1-2 ಹಾಕಿ ನೋಡಿರಿ. ಅದು ಹಾಕಿದ ತಕ್ಷಣ ಅಳ್ಕೊಂಬಿಡ್ಬೇಕ್ರಿ. ಆವಾಗ ಹಾಕ್ಬೇಕ್ರಿ. ನಾವು ಚೆನ್ನಾಗಿ ಬಿಸಿ ಆದ ನಂತರನ ಹಾಕ್ಬೇಕ್ರಿ. ಅಂದ್ರೆ ಚಲೋ ಹೊತ್ನಂಗೆ ಅಳ್ಳತತ್ರಿ ನಮ್ಮ ಅಂಟು ಅನ್ನೋದು. ಈಗ 1 ಸ್ಪೂನ್ ತೊಗೊರಿ. ಸ್ಪೂನ್ ತೊಗೊಂಡು ಸ್ವಲ್ಪ ರೌಂಡ್ ಅಪ್ ಮಾಡಿದ್ರೆ ಅಂದರೆ ಇಷ್ಟು ನಮ್ಮದು ಹಳ್ಳಿ ಹೂವು ಆದಂಗೆ ಆತು ನೋಡ್ರಿ. ಈಗ ಇಷ್ಟು ಅಂಟು ಅನ್ನೋದು ಹಳ್ಳಿ ಬಿಡುತ್ತೆ ನೋಡ್ರಿ. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಬಿಡ್ರಿ. ಆಫ್ ಮಾಡಿಕೊಂಡು 1-2 ಸೆಕೆಂಡ ಹಂಗೆ ಮಿಕ್ಸ್ ಮಾಡಿರಿ. ಈಗೆಲ್ಲ ನಮ್ದು ಅಂಟು ಅನ್ನೋದು ಅರಳಿ ಬಿಡುತ್ತೆ ನೋಡ್ರಿ. ನಾವು ತೊಗೊಂಡಿದ್ದು 1 ಚಮಚಕ್ಕೆ ಎಷ್ಟೊಂದು ಅಂಟಾಗೈತೆ ನೋಡ್ರಿ. ಈಗ ಇದ್ರೊಳಗೆ ನೋಡ್ರಿ, ನೆಕ್ಸ್ಟ್ ನಾನಿಲ್ಲೇ ಬಾದಾಮಿ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡಿದ್ದೆ ರೀ, ಅದು ಹಾಕಿದೆ ರೀ. ಇದು ಗೋಡಂಬಿ ರೀ, ಅದು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ರೀ. ಇದು ನೋಡ್ರಿ ಸೀಡ್ಸ್ ರೀ, ಇದು ಪಿಸ್ತಾ ರೀ. ಈ ಎಲ್ಲನೂ ಇದ್ರೊಳಗೆ ಹಾಕಿ ನಾನು ಫ್ರೈ ಮಾಡ್ಕೊಳಕತ್ತೀನಿ ರೀ. ಅದು ಇದಕ್ಕೆ ಏನಿರ್ತೈತಲ್ಲ ರೀ, ಈಗ ಗ್ಯಾಸ್ ಫ್ಲೇಮ್ ಆನ್ ಮಾಡ್ಕೊರಿ. ಆನ್ ಮಾಡಿಕೊಂಡು ಲೈಟಾಗಿ ಸಣ್ಣ ಉರಿಯೊಳಗನೆ ಇದನ್ನು ಹುರಿಬೇಕು ರೀ. ಸ್ವಲ್ಪ ಕಲರ್ ಚೇಂಜ್ ಆಗಲಿ ರೀ, ಪೂರ್ತಿ ಬ್ರೌನ್ ಆಗೋದೇನು ಬೇಡ್ರಿ. ಯಾಕಂತಂದ್ರೆ ಇದ್ರೊಳಗೆ ಮತ್ತೆ ನಾವು ಕೊಬ್ಬರಿ ಹಾಕ್ಕೊಂಡು ಹುರಿತೀವಿ ರೀ, ಅದ್ರ ಜೊತೆಗೆ ಇನ್ನಷ್ಟು ಅದು ಫ್ರೈ ಆಗತ್ತೆ ರೀ. ಈಗ ನಾವು ತುರಿದಿರುವಂಥ ಕೊಬ್ಬರಿ ಏನೈತಲ್ಲ ರೀ, ಅದೆಲ್ಲನೂ ಇದಕ್ಕೆ ಹಾಕೋರಿ. ಈಗ ಬಂಧುಗಳೇ, ನನ್ನ ರೆಸಿಪಿಯಿಂದ ನಿಮಗೆ ಸ್ವಲ್ಪ ಆದರೂ ಉಪಯುಕ್ತ ಐತಿ, ಪ್ರಯೋಜನ ಆಗಕತ್ತೈತಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಒಂದು ಲೈಕ್ ಕೊಡ್ರಿ, ಬಂದು ಸರ್ಕಲ್ಗೆ ಶೇರ್ ಮಾಡಿರಿ. ಈಗೆಲ್ಲ ಕೊಬ್ಬರಿ ಹಾಕ್ಕೊಂಡಿನಿ ರೀ. ಇದನ್ನೀಗ ಲೋ ಫ್ಲೇಮ್ನೊಳಗನ ನೀಟಾಗಿ ಸ್ವಲ್ಪ ಬ್ರೌನ್ ಕಲರ್ ಆಗಲಿ ರೀ, ಹಂಗೆ ಹುರಿಯನ್ರಿ. ನಾವು ಸಣ್ಣ ಉರಿಯೊಳಗನ ಹುರಿರೆ, ಮತ್ತು ಜೋರಿಟ್ರಿ ಅಂದ್ರೆ ಕೊಬ್ಬರಿ ಅನ್ನೋದೆಲ್ಲ ಸೀದು ಹೋಗ್ಬಿಡ್ತೈತೆ ರೀ. ನೋಡಿರಿ ಬ್ರೌನ್ ಆಗಕತ್ತೈತೆ ಹೌದಿಲ್ಲ ರೀ. ಹಿಂಗೆ ಎಲ್ಲ ಕೊಬ್ಬರಿ ನಮ್ದು ಬ್ರೌನ್ ಕಲರ್ ಆಗ್ಬೇಕ್ರಿ. ಮೇಲೆ ತೆಳಗ ಮಾಡ್ಕೊತನ ಚಂದಂಗೆ ಹುರಿರಿ. ಈ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿನ್ರೆ ಅದ ಝಳಕ ಇನ್ನೊಂದು ಸ್ವಲ್ಪ ನಮ್ಮದು ಏನಾಗತ್ತೆ ರೀ, ಕೊಬ್ಬರಿ ಅನ್ನೋದು ಕೆಂಪಾಗತ್ತೆ ರೀ. ಈಗ ಅದ್ರೊಳಗನ ಅದ್ರ ಜೊತೆಗಿನ ನಮ್ಗೆ ಕಸಕಸಿ ಕೂಡ ಹಾಕಿದ್ದೇನ್ರೆ, ಅದು ಕೂಡ ಅದ್ರ ಜೊತೆಗಿನ ಫ್ರೈ ಆಗ್ತೈತೆ ರೀ. ಈ ಸಣ್ಣನ ಕಾಳು ಇರ್ತೈತಲ್ರಿ, ಅದಕ್ಕೋಸ್ಕರ ನಾನು ಈಗ ಕೊನೆಗೆ ಹಾಕಿದ್ದೀನಿ ರೀ ಅದನ್ನು. ಈಗೆಲ್ಲ ಸಾಮಗ್ರಿನ ಚೆಂದಾಗ ಹುರಿದಾತ್ರಿ. ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊರಿ. ಆಫ್ ಮಾಡಿಕೊಂಡು ಈಗ ಇದೇ ತಟ್ಟೆಯೊಳಗೆ ಮೊದಲೇನು ಕೊಬ್ಬರಿಯನ್ನು ನಾನು ಹಾಕ್ಕೊಂಡಿದ್ನಲ್ರಿ, ಅದೇ ಪ್ಲೇಸಿಗೆ ಕೊಬ್ಬರಿ ಹಾಕ್ಕೊಳಕತ್ತೀನಿ ನೋಡ್ರಿ. ಈಗ ಇದು ಬೆಲ್ಲ ರೀ. ಕೊಬ್ಬರಿ ಎಷ್ಟು ತೊಗೊಂಡಿವಲ್ರಿ ಅಷ್ಟು ಸಮ ಪ್ರಮಾಣದಾಗನ ಬೆಲ್ಲ ತೊಗೋಬೇಕ್ರಿ. ಅದಕ್ಕೆ ನಾನು ಪಕ್ಕಕ್ಕೆ ಒಂದು ಕಡೆ ಕೊಬ್ಬರಿ, ಒಂದು ಕಡೆ ಬೆಲ್ಲನ ಹಾಕಿದ್ದೆ ರೀ ನಾನು. ಈಗ ಅದೇ ಪಾತ್ರೆನ ವಾಪಸ್ ಇಟ್ಕೋತೀನ್ರ ನಾನು. ಅದಕ್ಕೆ ಹತ್ತಿರುವಂಥ ಕೊಬ್ಬರಿಯನ್ನೆಲ್ಲ ನೀಟಾಗಿ ಕೈಯಿಂದ ಸವರಿ ತಗೊಂಡು ಹಾಕ್ಕೊಂಬಿಡ್ರಿ. ಈಗ ಅದರೊಳಗೆ ನೋಡ್ರಿ, ಅರ್ಧ ಚಮಚದಷ್ಟು ತುಪ್ಪ ಹಾಕಿದೆ ರೀ. ತುಪ್ಪ ಸ್ವಲ್ಪ ಬಿಸಿ ಆಗಲಿ ರೀ. ಈಗೇನು ಬೆಲ್ಲ ಏನು ತೊಗೊಂಡಿವಲ್ರಿ, ಆ ಬೆಲ್ಲ ಇದ್ರೊಳಗೆ ಹಾಕೋಕತ್ತೀನಿ ರೀ. ಇದನ್ನು ಚೆಂದಂಗೆ ಪುಡಿ ಮಾಡ್ರೆ ದೊಡ್ಡ ಕಣ್ಣಿ ಇಡಕ್ಕೆ ಹೋಗ್ಬೇಡ್ರಿ. ದೊಡ್ಡ ಕಣ್ಣಿ ಇಟ್ರೆ ಏನಾಗತ್ತೆ ರೀ, ಜಲ್ದಿ ಕರಗಂಗಿಲ್ಲ ರೀ. ಅದು ನಾವು ಮಾಡ್ತಿರುವಂಥ ಈ ಲಡ್ಡು ಪರ್ಫೆಕ್ಟಾಗಿ ಬರೋಂಗಿಲ್ಲ ರೀ. ಅದಕ್ಕೆ ನೀವು ಬೆಲ್ಲನ ಮೊದಲು ಚೆಂದಂಗೆ ಕುಟ್ಟಿ ಪುಡಿ ಮಾಡೇ ಹಾಕೋರಿ. ಈಗ ಇದನ್ನು ಫ್ಲೇಮ ಲೋನೊಳಗನ ಮಿಕ್ಸ್ ಮಾಡಿರಿ. ಈಗ ಒಂದು ಸ್ವಲ್ಪ ಕೈ ಆಡಿಸ್ರಿ. ಹಿಂಗೆ ಎಲ್ಲ ನಮ್ಮ ತುಪ್ಪದೊಳಗೆ ಬೆಲ್ಲ ಅನ್ನೋದೆಲ್ಲ ಮಿಕ್ಸ್ ಆಗ್ಬೇಕು ನೋಡ್ರಿ. ಹಂಗೆ ಕೈ ಆಡಿಸ್ರಿ. ಈಗ ಒಂದಿಷ್ಟು ಕೈ ಆಡಿಸಿದ ಮೇಲೆ ಬಿಟ್ಬಿಡ್ರಿ. ಒಂದಿಷ್ಟು ಕರಗ್ತೈತ್ರಿ ಅದು ತನ್ನಿಂದ ತಾನೇ. 1-2 ನಿಮಿಷಕ್ಕೆಲ್ಲ ಕರಗಿ ಬಿಡ್ತೈತ್ರಿ ಅದು. ನೋಡಿರಿ, ಫ್ಲೇಮ ಲೋನೇ ಇರಲಿ ರೀ, ಹೈ ಇಡಕ್ಕೆ ಹೋಗ್ಬೇಡ್ರಿ. ಇದನ್ನು ಸಣ್ಣ ಉರಿಯೊಳಗನ ಮಾಡ್ಬೇಕು ರೀ.
ಈಗ ನೋಡ್ರಿ ಕರಗಿ ನೋಡ್ರಿ. ಈಗ ಕೈ ಬಿಡ್ದಂಗನ ಹಿಂಗೆ ತಿರುಗಾಡ್ಕೊತ ಕಲಿಸಿದ್ರಿ ಅಂತಂದ್ರೆ ಜಲ್ದಿನ ಕರಗಿ ಬಿಡ್ತೈತಿ ರೀ. ಅದು ನಾವು ನುಣ್ಣಗ ಪುಡಿನೂ ಮಾಡ್ಕೊಂಡಿವ್ರಿ ಬೆಲ್ಲನ ಕಣ್ಣಿನೂ ಇಲ್ಲರಿ. ಕಣ್ಣಿ ಇತ್ತಂದ್ರೆ ಏನಾಗತ್ತೆ ರೀ, ಪಾಕ ಬಂದುಬಿಡ್ತೈತೆ ರೀ. ಅದು ನಮ್ಮ ಉಂಡೆ ಸರಿಯಾಗಿ ಆಗಂಗಿಲ್ಲ ರೀ. ಅದಕ್ಕೋಸ್ಕರನ ಪಾಕ ಬರಬಾರ್ದು ರೀ. ಇದು ಬೆಲ್ಲ ಜಸ್ಟ್ ಕರಗಬೇಕಷ್ಟೇ ರೀ ಅದ್ರೊಳಗೆ. ಈಗ ನೋಡ್ರಿ ಎಲ್ಲ ಕರಿಗಿ ನೀರಾತ್ ನೋಡ್ರಿ. ಈಗ ಪರ್ಫೆಕ್ಟ್ ಐತ್ರಿ. ಈಗಿದು ಈ ಉಂಡೆ ಮಾಡೋಕೆ ಪರ್ಫೆಕ್ಟ್ ಐತ್ರಿ. ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಬಿಡ್ರಿ. ಈಗ ಆಫ್ ಮಾಡಿಕೊಂಡು 1-2 ನಿಮಿಷ ಹಿಂಗೆ ತಿರುವ್ಯಾಡ್ರಿ. ಈ ಬಿಸಿದ್ರೊಳಗನ ಹಾಕಕ್ಕೆ ಹೋಗ್ಬೇಡ್ರಿ. 1-2 ನಿಮಿಷ ತಿರುವ್ಯಾಡಿದ ನಂತರ ಸ್ವಲ್ಪ ತಣ್ಣಗಾಗತ್ತೆ ರೀ. ಅದು ಆವಾಗ ಹಾಕ್ರಿ. ಈಗ 1-2 ನಿಮಿಷ ಬಿಟ್ಟೇನ್ರಿ. ಈಗ ಹಾಕಾಕತ್ತೀನಿ ನೋಡ್ರಿ ನಾನು ಕೊಬ್ಬರಿನ. ನಾವು ಹುರಿದಿಟ್ಕೊಂಡಿದ್ದು ಅಂಟು ಕೊಬ್ಬರಿ ಡ್ರೈ ಫ್ರೂಟ್ಸ್ ಎಲ್ಲ ಹುರಿದಿಟ್ಕೊಂಡಿವಲ್ರಿ, ಅದೆಲ್ಲ ಹಾಕಾಕತ್ತೀನಿ ನೋಡ್ರಿ ನಾನು. ಈಗ ಇದನ್ನೀಗ ಮಿಕ್ಸ್ ಮಾಡ್ಕೊರಿ. ಗ್ಯಾಸ್ ಮೇಲೆ ಇಟ್ಟಿನಂತ ಗ್ಯಾಸ್ ಆನ್ ಐತೆ ಅನ್ಕೋಬೇಡ್ರ, ಗ್ಯಾಸ್ ಆಫ್ ಐತ್ರಿ. ಈ ಬೆಲ್ಲದೊಳಗೆ ನಾವು ಹಾಕಿರುವಂಥ ಸಾಮಗ್ರಿ ಅಷ್ಟು ನೀಟಾಗಿ ಮಿಕ್ಸ್ ಆಗ್ಬೇಕು ನೋಡ್ರಿ. ಹಂಗೆ ಮಿಕ್ಸ್ ಮಾಡಿರಿ. ಈಗೆಲ್ಲ ಚೆಂದಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಬಿಸಿದನ್ನು ಕಟ್ಟಿಬಿಡ್ಬೇಕು ರೀ. ತಣ್ಣಗೆ ಹಾಕಕ್ಕೆ ಬಿಡಬಾರ್ದು ರೀ. ಇದನ್ನು ನೋಡ್ರಿ, ನಮ್ಮ ಸಲಾಕೆ ಕೂಡ ಏನೂ ಹತ್ತಂಗಿಲ್ಲ ರೀ. ಈಗ ನಿಮ್ಗೆ ಯಾವ ಸೈಜಿನೊಳಗೆ ಉಂಡೆ ಬೇಕು ಆ ಸೈಜಿನೊಳಗೆ ಕಟ್ಕೊತ ಹೋಗ್ರಿ. ನೋಡ್ರಿ ಆರಾಮಾಗಿ ಕಟ್ಬೋದ್ರಿ, ಈಸಿಯಾಗಿ. ನೋಡ್ರಿ ಎಷ್ಟು ಸರಿಯಾಗಿ ಬರ್ತಾವೆ ನೋಡ್ರಿ. ಎಲ್ಲನೂ ಹಿಂಗೆ ನಾವು ರೆಡಿ ಮಾಡ್ಕೊಂಡ ಬರೋಣ್ರಿ. ಅದು ಆರಿತು ಅಂತಂದ್ರೆ ಅದು ಏನಾಗತ್ತೆ ರೀ, ಉಂಡೆ ಕಟ್ಟಕ್ಕೆ ಬರಂಗಿಲ್ಲ ರೀ. ಹಿಂಗೆ ಬಿಸಿ ಇದ್ದಾಗನ ಸ್ವಲ್ಪ ಫಾಸ್ಟಾಗಿ ಕಟ್ಟಿದ್ರಿ ಅಂತಂದ್ರೆ ಈಸಿಯಾಗಿ ಕಟ್ಬೋದು ರೀ. ನಾವು ಭಾಳ ಫಾಸ್ಟ್ ಆಗತ್ತೆ ರೀ ಕಟ್ಟೋದು. ನಾವು ಇದನ್ನು 5 ನಿಮಿಷದೊಳಗೆ ಇಷ್ಟು ನಾವು ಉಂಡೆ ಕಟ್ಬೋದು ನೋಡ್ರಿ. ಈಗೆಲ್ಲ ನಾನು ಹಿಂಗೆ ಇದನ್ನು ರೆಡಿ ಮಾಡ್ಕೊಂಡು ಬರ್ತೀನಿ ರೀ. ಈಗ ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡ್ರಿ ಎಷ್ಟು ಸರಿಯಾಗಿ ಬಂದೈತೆ ಅಂಥೇಳಿ. ಇಲ್ಲಿ ನೋಡ್ರಿ 2 ಭಾಗ ಮಾಡಿ ತೋರ್ಸಾಕತ್ತೀನಿ ನೋಡ್ರಿ. ನಿಮಗೆ ಎಷ್ಟು ಸರಿಯಾಗಿ ಬಂದೈತೆ ನೋಡ್ರಿ. ಮತ್ತು ಇದನ್ನು ಕೂಡ ವಾಪಸ್ ನಾನು ಕಟ್ಟೆ ಇಡಾಕತ್ತೀನಿ ರೀ. ಹಂಗೆ ಎಲ್ಲ ನಾವು ಇದೇ ರೀತಿಯಾಗಿ ರೆಡಿ ಮಾಡ್ಕೊಂಡ ಬರೋಣ್ರಿ. ಈಗೆಲ್ಲ ನಾನು ರೆಡಿ ಮಾಡ್ಕೊಂಡು ಆತು ನೋಡ್ರಿ. ನಾವು ತೊಗೊಂಡಿದ್ರೊಳಗೆ ಇಷ್ಟಾಗ್ಯಾವ ನೋಡ್ರಿ ಅವು ಉಂಡೆ. ನೋಡ್ರಿ ಸೂಪರ್ ಆಗಿರುವಂಥ ಜನ್ಮಾಷ್ಟಮಿ ಸ್ಪೆಷಲ್ ಲಾಡು ರೆಡಿ ಆತ್ರಿ. ನೀವು ಒಂದ್ಸಲ ಟ್ರೈ ಮಾಡಿರಿ. ಇವತ್ತಿನ ರೆಸಿಪಿ ಇಲ್ಲಿಗೆ ಮುಗಿಸ್ತೀನಿ ರೀ. ಇನ್ನೊಂದು ರೆಸಿಪಿಯಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.